12:15. ಓಕೆ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ, ದೇವರ ಆಶೀರ್ವಾದಕ್ಕೆ ತಪ್ಪಿ ಹಿಂಜರಿಯದಂತೆ. ಏಸಾವನು ಏನ್ ಮಾಡ್ದ? ದೇವರ ಆಶೀರ್ವಾದಕ್ಕೆ ತಪ್ಪಿ ಹಿಂಜರುಗೋದ. ನನ್ನಂತ ಸಾಯುವವನಿಗೆ ಆಶೀರ್ವಾದ ಎಂತಕ್ಕೆ ಅಂದ್ರೆ, ಒಂದೊತ್ತು ಆಹಾರವಿಲ್ಲ ಅಂದ್ರೆ ಸಾಯುವಷ್ಟು ಬಲಹೀನತೆನ ಅಂದ್ರೆ, ದೇವರಿಂದ ಬರುವಂತ ಆಶೀರ್ವಾದವನ್ನು ಎಷ್ಟು ಕೇರ್ಲೆಸ್ ಮಾಡಿದ್ದಾನೆ ಅಂತ ಆಲೋಚನೆ ಮಾಡಿ. ಈ ದಿನ ದೇವರ ಸೇವೆ ಮಾಡುವಂತ ಸೇವಕರಾಗಿರ್ಬೋದು, ಸೇವಕಿಯರಾಗಿರ್ಬೋದು, ಅಥವಾ ವಿಶ್ವಾಸಿಗಳಾಗಿರ್ಬೋದು, ಸಹೋದರ ಸಹೋದರಿಯರಾಗಿರ್ಬೋದು, ಇದನ್ನ ನಾವು ಆಲೋಚನೆ ಮಾಡೋಣ. ನಾವು ದೇವರನ್ನು ಹಿಂಬಾಲಿಸ್ತಾ ಇರೋದು ನಾವು ಎಂತಕ್ಕೋಸ್ಕರ? ಒಂದೊತ್ತು ಕೂಳಿಗೋಸ್ಕರನ? ಆಹಾರಕ್ಕೋಸ್ಕರನ? ಆಲೋಚನೆ ಮಾಡಿದ್ದೇವೆ. ನಮ್ಮ ಜೀವಿತ ತಿಂದು ಕುಡಿಯೋದಕ್ಕೋಸ್ಕರನಾ? ಏನಂತ ಇದೆ ಹೇಳಿ? ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗ್ಗು ಹುಟ್ಟಿಸಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಏಸಾವನು ಯಾರು? ಪ್ರಾಪಂಚಿಕನು ಅಂದ್ರೆ ಭೌತಿಕವಾದಂತ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇರೋನು. ಅಂದ್ರೆ ಈ ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಆಶೀರ್ವಾದವನ್ನು ಕಳ್ಕೊತಾ ಇದ್ದಾನೆ ಬೇರೆ. ಈ ದಿನ ಬೇರೆ ನಾವೆಲ್ಲರೂ ಆಲೋಚನೆ ಮಾಡೋಣ. ಈ ದಿನ ನಾವು ಆಲೋಚನೆ ಮಾಡೋಣ, ದೇವರ ಬಳಿಗೆ ಯಾವುದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನು ಒಂದು ಸ್ಥಳದಿಂದ ಕಾಣೆಯಾದಾಗ ಅಲ್ಲಿರುವಂತಹ ಜನರು ಏನ್ ಬೇರೆ ಗಾಬರಿಯಾಗಿ ಓಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಇಲ್ಲಿ. ಯೇಸು ಕ್ರಿಸ್ತನು ಕಾಣಿಸಿದ ತಕ್ಷಣ, ನೀನು ಎಲ್ಲೋಗಿದೆ? ನಿಮ್ಮನ್ನು ನಾವು ಎಲ್ಲೆಲ್ಲೂ ಹುಡುಕ್ತೋ ಗೊತ್ತಾ? ಎಂತ ಕೊಡುತ್ತೀರಿ ನೀವು? ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದ. ಹೌದಲ್ವಾ? ಯೇಸು ಕ್ರಿಸ್ತನ್ ಹೇಳಿದಂತ ಮಾತು. ನೀವು ಅದ್ಭುತ ಸೂಚಕಗಳನ್ನು ನೋಡಿದಲ್ಲ, ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದ ನನ್ನನ್ನು ಹುಡುಕ್ತಾ ಇದ್ದೀರಾ. ಅಂದ್ರೆ ಬಟ್ಟೆಗೋಸ್ಕರ ನನ್ನನ್ನು ಹುಡುಕ್ತಾ ಇದ್ದೀರಾ ಹೊರತು ಪರಲೋಕದ ಆಶೀರ್ವಾದಕ್ಕೋಸ್ಕರ ನನ್ನನ್ನು ಹುಡುಕ್ತಾ ಇಲ್ಲ ಅಂತ ಯೇಸು ಕ್ರಿಸ್ತನು ವೇದನೆಯಿಂದ ಆ ಮಾತನ್ನು ಹೇಳ್ತಾ ಇದ್ದಾನೆ. ಒಳಗಡೆ ದೇವರು ಯೇಸು ಕ್ರಿಸ್ತನ್ ಚಿಂತೆ ಪಡ್ತಾ ಇದ್ದಾನ? ಅಯ್ಯೋ, ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅದು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಆಗಿದ್ದರೂ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯಾದ ದೇವರು ಅವ್ರನ್ನ ಸಾಕ್ತಾ ಇರ್ಬೇಕಾರೆ ನೀವು ಅವ್ರಿಗಿಂತ ಹೆಚ್ಚಿನವರಲ್ಲವೇ? ಜೀವಾಧಾರಕ್ಕೆ ಏನು ಊಟ ಮಾಡಬೇಕು, ಏನ್ ಕುಡಿಬೇಕು, ಏನ್ ತಿನ್ಬೇಕು ಅಂತ ಆಲೋಚನೆ ಮಾಡದೆ ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಟ್ರೆ ಇವುಗಳು ಕೂಡ ಸೇರಿಸಿ ಅವು ಬರುವುದು. ಇದರಲ್ಲಿ ನಿಮ್ಗೆ ಆಶೀರ್ವಾದ ಬರತಕ್ಕ ಕೊಡ್ತಾರೆ ದೇವರು. ಅಂದ್ರೆ ಮೊದಲು ಎಲ್ಲ ಒಂದ್ ಕಡೆ ಹೋಗ್ತೀವಿ ಬೇರೆ, ಡಿಮಾರ್ಟ್ ಅನ್ಕೊಳ್ಳಿ. ಡಿಮಾರ್ಟ್ಗೆ ಹೋದಾಗ ನೀವು ಒಂದು ಪದಾರ್ಥವನ್ನು ಕೊಂಡುಕೊಂಡುವುದರಿಂದ ಅದರ ಹಿಂದೆ ಒಂದು ಉಚಿತವಾದಂತಹ ಪದಾರ್ಥ ನಿಮ್ಗೆ ಸಿಗುವಂತದ್ದಾಗಿದೆ. ಅಂದ್ರೆ ಬೈ 1 get 1 ಫ್ರೀ. ಓಕೆ, ಬೈ 1 get 1 ಫ್ರೀ. 2 ತಗೊಂಡ್ರೆ 1 ಫ್ರೀ, ಅಥವಾ 1 ತಗೊಂಡ್ರೆ 1 ಫ್ರೀ, ಅಥವಾ 1 ತಗೊಂಡ್ರೆ 2 ಫ್ರೀ ಇರುತ್ತೆ. ಯಾವ್ದಾದ್ರು ತಗೊಂಡಿದ್ದೀವಿ. ಓಕೆನಾ? ಈಗ ದೇವ್ರು ಹೇಳುವಂತ ಮಾತು, ಮೊದಲು ದೇವರ ರಾಜ್ಯಕ್ಕೋಸ್ಕರ ತವಕ ಪಡಿ, ದೇವರ ನೀತಿಗೋಸ್ಕರ ತವಕ ಪಟ್ರೆ ಇವುಗಳು ತಗೊಂಡಾಗ ಹಿಂದೆ ನಿಮ್ಗೆ ಉಚಿತವಾದಂತ ಬೇಕಾಗಿರುವಂತ ಆಹಾರ ಪಾನಗಳು ದೇವರು ಕೊಡೋದಕ್ಕೆ ಶಕ್ತನು. ಆದ್ರೂ ದೇವರು ಹೇಳ್ತಾರೆ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮಿಗಿಲಾದದ್ದು. ಒಂದು ಕಾಲದಲ್ಲಿ ಯೇಸು ಪ್ರಭುವನ ಆ ಜನರು ಯಾಕೆ ಹಿಂಬಾಲಿಸಿದ್ರು? ಹೊಟ್ಟೆಗೋಸ್ಕರ, ಬಟ್ಟೆಗೋಸ್ಕರ. ನೀನು ಒಂದು ಅಧಿಕಾರದಲ್ಲಿ ಇಟ್ಕೊಂಡ್ಬಿಟ್ರೆ, ದೇವ್ರೆ ನನಗೇನು ಚಿಂತೆ ಇರಲ್ಲ, ನೀನೊಂದು ಅಧಿಕಾರಕ್ಕೆ ಬಾ ದೇವ್ರೆ, ನನ್ಗೇನು ಚಿಂತೆ ಇಲ್ಲ. ರೋಗ ಬಂದ್ರೆ ವಾಸ ಮಾಡ್ತೀಯ, ಹೊಟ್ಟೆ ಹಾಸಿದ್ರೆ ಪರಲೋಕದ ತಂದೆ ಬೇಡಿ 5,000 ಜನಕ್ಕೆ ಊಟಗಳು ಹಾಕ್ತೀಯ. ಗಂಡಸರಿಗೆ ಕೇವಲ, ಹೆಂಗಸರು ಮಕ್ಕಳು ಅವರೆಲ್ಲ ಸೇರಿ 12,000-13,000 ಜನ ಆಗಿರ್ತದೆ. ಊಟಕ್ಕೆ ಚಿಂತೆ ಇಲ್ಲ, ರೋಗ ಬಂದ್ರೆ ವೈದ್ಯನು ನೀನು. ನಮ್ಗೇನ್ ಕಡಿಮೆ? ಸಾಕು ದೇವ್ರೆ, ಇಷ್ಟೇ ನಮ್ಗೆ. ಪರಲೋಕ ಎಂತಕ್ಕೆ? ಪರಲೋಕ ಯಾಕೆ ನೋಡೋದು ದೇವ್ರೆ? ನೀನಿದ್ರೇನೆ ನಮ್ಗೆ ಸಾಕು. ನಿನ್ನ ಬಳಿಯಲ್ಲಿ ಊಟ, ಬಟ್ಟೆ, ರೋಗಕ್ಕೆ ಔಷಧಿ ಎಲ್ಲ ಸಿಕ್ಕುವಾಗ ನಮ್ಗೆ ಯಾಕೆ ಬೇಕು ಪರಲೋಕ? ನಮ್ಗೆ ಯಾಕೆ ಬೇಕು ಭಕ್ತಿಯ ಮಾರ್ಗ? ಏನೋ 4 ಮಾತು ಹೇಳ್ತೀಯ, ತಲೆಯಲ್ಲಾಡ್ಸ್ತೀವಿ. 4 ಮಾತು ಹೇಳಿದ್ರೆ ತಲೆಯಲ್ಲಾಡ್ಸ್ತೀವಿ. ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಸಭೆಯಲ್ಲಿ ಅನೇಕರು ಬೇರೆ ಮಾತು ಹೇಳ್ಬೇಕಾರೆ, ಸೇವಕರು ನೋಡಿ ಮಾತು ಹೇಳ್ಬೇಕಾರೆ ಅರ್ಥ ಆಗಿರೋ ರೀತಿ ಅಂತೀವಿ ಅಲ್ವಾ? ಆದ್ರೆ ಮಾತು ಒಳಗಡೆ ಹೋಗುತ್ತಾ? ಅದು ಒಬ್ಬನು ಸಂತೋಷದಿಂದ ವಾಕ್ಯವನ್ನು ಸ್ವೀಕರಿಸಿದ್ರು ಅವನಲ್ಲಿ ಬೇರಿಲ್ಲದ ಕಾರಣಕ್ಕೆ ಅದು ಫಲ ಕೊಡಲ್ಲ.
ಅಂದ್ರೆ ಸಂತೋಷದಿಂದ ಏನು ಅದ್ಭುತವಾದ ಪ್ರಸಂಗ, ಎಂಥ ಅದ್ಭುತವಾದ ಮಾತು. ಹೌದಾ? ಹೌದು. ಎಂಥ ಮಾತುಗಳು ನೆನಪಿರುತ್ತಾ? ಖಂಡಿತ. ಬಾಕ್ಲು ದಾಟಿ ಹೊರಗಡೆ ಹೋಗಿದ ತಕ್ಷಣ ಎಲ್ಲ ಮಾತಾಡಿದೆ. ಸೈತಾನ್ ಕೂಡ ಅಲ್ಲೇ ಕಿಡ್ನಾಪರ್ ಕಾಯ್ತಾ ಇರ್ತಾನೆ ಆಚೆ ಕಡೆನೆ. ನೀವು ಆಚೆ ಕಡೆ ಹೋಗಿದ ತಕ್ಷಣ ಕಬ್ಜಾ ಮಾಡ್ತಾನೆ ನೀವು, ಅಲ್ವಾ? ಅಂದ್ರೆ ಬೇರೆ ನಾವು ತಲೆಯಲ್ಲಾಡಿಸ್ತೀವಿ. ಈಗ ಸೂಜಿ ಇದೆ, ಸೂಜಿ ಒಳಗಡೆ ದಾರ ಹಾಕ್ತಾ ಇದ್ರೆ ಸೂಜಿನ ಅಲ್ಲಾಡಿಸಿದ್ರೆ ಅದು ಒಳಗಡೆ ಹೋಗುತ್ತಾ? ದಾರ ಹೋಗುತ್ತಾ? ಮಿಸ್ ಆಗುತ್ತಾ? ಹಾಗೆ ವಾಕ್ಯ ಕೇಳ್ತಾ ಇರ್ಬೇಕಾದ್ರೆ ಇಂಟ್ರೆಸ್ಟ್ ಆಗಿ ಏನೋ ತಿಳಿದಿದ್ದೀವಿ, ಗೊತ್ತು, ನಮ್ಗೆಲ್ಲ ಅರ್ಥ ಆಯ್ತೈತೆ, ಒಳಗಡೆ ಹೋಯ್ತೈತೆ ಅಂತ ಅನ್ಕೊಂಡು ನಾವು ತಲೆಯಲ್ಲಾಡಿಸ್ತಾ ಇರ್ತೀವಿ, ಹಿಂಗಂತ ಇರ್ತೀವಿ. ಆದ್ರೆ ಅದು ಸೂಜಿ ಒಳಗಡೆ ದಾರ ಹೋಗಲ್ಲ. ಆ ಮಾತುಗಳು ಇಲ್ಲಿಂದ ಹಿಡಿದು ಇಲ್ಲಿ ಸ್ಟೇ ಆಯ್ತಾ ಇಲ್ಲ, ಇಲ್ಲಿಂದ ನುಗ್ಗಿ ಹಿಂಗೋಗ್ಬಿಡ್ತೈತೆ.